ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂತಹ ಪ್ರಿಯ ಕ್ರೈಸ್ತ ಸಭೆಯ ಮತ್ತೊಂದು ಆವೃತ್ತಿ ಒಂದು ಶ್ರೇಷ್ಠವಾದ ಸಮಯ ಅವಕಾಶಕ್ಕಾಗಿ ದೇವರನ್ನು ನಾನು ಕೊಂಡಾಡುವಂತನಾಗಿದ್ದೇನೆ. ಮತ್ತೆಲ್ಲರಿಗೂ ಅದೇ ರೀತಿಯಲ್ಲಿ ಕ್ರಿಸ್ತನ ಹೆಸರಿನಲ್ಲಿ ನಾನು ಶುಭವನ್ನು ಹಾರೈಸುವಂತನಾಗಿದ್ದೇನೆ. ಪ್ರಿಯರೇ, ನಮ್ಮ ಆತ್ಮೀಯ ಏಳಿಗೆಗಾಗಿ ನಾವು ಪ್ರತಿನಿತ್ಯವೂ ಸಹ ಈ ಶ್ರಮೆ ಮರಣ ಪುನರುತ್ಥಾನ ದಿನಗಳಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತಿನ ಧ್ಯಾನಾಂಶಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಯಿಂದ ಯೆಶಾಯನ ಪ್ರವಾದನದಿಂದ 6ನೇ ಅಧ್ಯಾಯ, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಿಂದ ಲೂಕನ ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯವನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರೇರೆ, ಅಷ್ಟು ಮಾತ್ರ ಕಳೆದ ದಿನಗಳಿಂದ ನಾವು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಕ್ರೂಜಿತನ ಉದ್ದೇಶವು ಮುಗಿದ ನಂತರ ನಾವು ಆತನ ಕರೆಯುವಿಕೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕಳೆದ ದಿನದಲ್ಲಿ ನಿಕೋದೇಮನಿಯ ಕರೆಯುವಿಕೆ ಬಗ್ಗೆ ನಾವು ಮಾತನಾಡಿದ್ದೇವೆ. ಅದಕ್ಕಿಂತ ಮುಂಚೆ ಶಿಷ್ಯರಿಗೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಇವತ್ತು ಪ್ರತ್ಯೇಕವಾಗಿ ಪೇತ್ರನ ವಿಷಯದಲ್ಲಿ ನಾವು ಹೆಚ್ಚಾಗಿ ಧ್ಯಾನ ಮಾಡಲಿಕ್ಕೆ ಹೋಗೋಣ. ನೋಡ್ರಿ ಬೇರೆ ಈ ವಿಷಯದಲ್ಲಿ ನಾವು ಗಮನಿಸುವಾಗ ಮಹತ್ವದ ಒಂದು ಸತ್ಯಾಂಶವನ್ನು ನಾವು ತಿಳ್ಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವೆ. ಇವತ್ತು ನಾವು ದೇವರ ಕರೆಯ ಒಂದು ಸತ್ಯವನ್ನು ಮತ್ತೊಂದು ನಾವು ಅದರ ಆಳತ್ವವನ್ನು ನಾವು ನೋಡಲಿಕ್ಕಿದ್ದೇವೆ. ಬೇರೆ ಒಂದು ಏನೆಂಬುದಾಗಿ ನೋಡುವಾಗ, ಒಂದು ಕರೆಯು ಒಂದು ದೇವರ ಆಲಯದಲ್ಲಿ ಅದು ನಡೀತು. ಯಾರಿಗೆ ಎಂಬುದಾಗಿ ನೋಡುವಾಗ ಹಳೆಯ ಒಡಂಬಡಿಕೆಯಿಂದ ಯೆಶಾಯನಿಗೆ. ಅದೇ ರೀತಿಯಲ್ಲಿ ಮತ್ತೊಂದು ಕರೆಯು ದೋಣಿಯಲ್ಲಿ, ಆ ಹಡಗಿನಲ್ಲಿ ಅದು ನಡೆಯುತ್ತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾರಿಗೆ? ಪೇತ್ರನಿಗೆ. ಸ್ಥಳ ಬೇರೆ ಇರಬಹುದು, ಕಾಲ ಬೇರೆ ಬೇರೆ ಆಗಿರ್ಬೋದು, ವ್ಯಕ್ತಿಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಕರೆಯ ಒಂದು ಮುಖ್ಯ ಉದ್ದೇಶ ಅಥವಾ ಮೂಲಾಂಶವು ಒಂದೇ. ಅದು ಏನೆಂಬುದಾಗಿ ನೋಡುವಾಗ ಪರಿಶುದ್ಧವಾಗಿರುವಂಥ ದೇವರು. ಇನ್ನೊಂದು ವಿಷಯದಲ್ಲಿ ಹೇಳಬೇಕೆಂಬುದಾಗಿ ನೋಡುವಾಗ, ಪ್ರೇರೆ ಯೆಶಾಯನು ಅದು ಪರಿಶುದ್ಧದಲ್ಲಿ ದೇವರನ್ನು ಕಂಡನು. ಅದೇ ರೀತಿಯಲ್ಲಿ ಪೇತ್ರನು ದೇವರು ಆತನು ತೋರಿಸಿರುವಂಥ ಶಕ್ತಿಯಲ್ಲಿ ಅಲ್ಲಿ ಆತನನ್ನು ಕಂಡುಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಎರಡೂ ಕರೆಗಳು ಸಹ ಕೊನೆಗೆ ಒಂದೇ ಕಡೆ ಸೇರುವಂಥದ್ದಾಗಿದ್ದೇವೆ. ಆ ಕರೆ ಎಲ್ಲಿ ಎಂಬುದಾಗಿ ನೋಡುವಾಗ ಶಿಲುಬೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಮ್ಮ ಜೀವನದಲ್ಲಿ ಈ ಸತ್ಯಾಂಶವನ್ನು ಪ್ರತಿನಿತ್ಯವೂ ಸಹ ನಾವು ನೆನಪಲ್ಲಿ ಇಟ್ಕೋಬೇಕೆಂಬುದಾಗಿ ನಾನು ಪ್ರೀತಿಯಿಂದ ನಿಮ್ಮನ್ನು ಎಚ್ಚರಿಸುವಂತನಾಗಿದ್ದೇನೆ. ಬೇರೆ ಪ್ರಾಮುಖ್ಯವಾಗಿ ಮೊದಲನೇ ವಿಷಯ ನೋಡುವಾಗ, ಒಂದು ಖಾಲಿ ಆಗಿರುವಂಥ ಬಲೆಯ ನಮ್ಮ ಕಾಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಏನೆಂಬುದಾಗಿ ನೋಡುವಾಗ, ದೇವರು ನಮ್ಮ ಜೀವನದಲ್ಲಿ ಇಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವಾಗ, ಪೇತ್ರನ ವಿಷಯದಲ್ಲಿ ಇಡೀ ರಾತ್ರಿ ಕೂಡ ಆತನ ಕಷ್ಟಪಟ್ಟಿದ್ದಾನೆ, ಶ್ರಮೆ ಅನುಭವಿಸಿದ್ದಾನೆ. ಅವನು ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಸಹ ನೋಡ್ರಿ, ಪೇತ್ರ ನಮಗೆ ಈಸ್ ಎ ಪ್ರೊಫೆಷನಲ್ ಎಕ್ಸ್ಪರ್ಟ್ ಇನ್ ದ ಫಿಶಿಂಗ್ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ. ಆತನು ಅಷ್ಟು ಅನುಭವ ಇರುವಂಥ ಮೀನುಗಾರ. ಅವನಿಗೆಲ್ಲ ಅದರ ವಿಷಯದಲ್ಲಿ ಸ್ಪಷ್ಟವಾದ ತಿಳುವಳಿಕೆ ಇತ್ತು, ಶ್ರಮೆ ಇತ್ತು, ಅದರ ಕೌಶಲ್ಯತೆ ಇತ್ತು. ಆದರೂ ಸಹ ರಾತ್ರಿ ಇಡೀ ಕಷ್ಟಪಟ್ಟರು, ಅವನಿಗೆ ಏನು ಕೂಡ ಸಿಕ್ಕಿಲ್ಲ ಎಂಬುದಾಗಿ ಆತನೇ ಸ್ವತಃ ವಾಕ್ಯದಲ್ಲಿ ಯೇಸು ಕ್ರಿಸ್ತನಿಗೆ ಹೇಳ್ತಿರುವಂಥ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ಅಧ್ಯಾಯದಲ್ಲಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದೇವರು ಖಾಲಿತನವನ್ನು, ಏನು ಇಲ್ಲದ ಸ್ಥಿತಿಯನ್ನು ಯಾಕೆ ಅನುಮತಿ ಮಾಡ್ತಾರೆ ಎಂಬುದಾಗಿ ಅನೇಕರಿಗೆ ಪ್ರಶ್ನೆ ಇರಬಹುದು. ಪ್ರೇರೆ, ನಾವು ಗಮನಿಸಬೇಕಾಗಿರುವ ವಿಷಯ ಎಂಬುದಾಗಿ ನೋಡುವಾಗ, ಯಾಕಂದ್ರೆ ಕೆಲವು ಸಾರಿ ನಮಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ತುಂಬಾನೇ ಜಾಸ್ತಿ ಇರ್ತಾರೆ. ನನಗೆಲ್ಲ ಗೊತ್ತು ಅನ್ನೋ ಒಂದು ಅಹಂಕಾರ ಅಥವಾ ಒಂದು ನಂಬಿಕೆ, ದೃಢ ನಿಶ್ಚಯ ನಮ್ಮ ಮೇಲೆ ನಂಬಿಕೆ ಇರುತ್ತೆ. ಆ ಒಂದು ದೃಢ ಸೆಲ್ಫ್ ಕಾನ್ಫಿಡೆನ್ಸ್ನ ದೇವರು ಕೆಲವು ಸಾರಿ ಮುರಿಯುವಂತ ದೇವರಾಗಿದ್ದಾನೆ. ಯಾಕೆಂಬುದಾಗಿ ನೋಡುವಾಗ, ಅದರ ಉದ್ದೇಶ ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಜ್ಞಾನ ಅಲ್ಲ, ಸ್ವಂತ ನಂಬಿಕೆ ಮೇಲಲ್ಲ, ಆತನ ಮೇಲೆ ಆತ್ಕೋಬೇಕೆಂಬ ಅಪೇಕ್ಷೆಯಿಂದ ದೇವರು ಕೆಲವು ಸಾರಿ ನಮ್ಮ ಜೀವನದಲ್ಲಿ ಅದನ್ನ ಅಲೋ ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ನಮ್ಮ ಬಲೆಯು ಖಾಲಿಯಾದಾಗ ನಮ್ಮ ಹೃದಯವು ಅದೇನಾಗುತ್ತದೆ, ಆ ರೀತಿ ಖಾಲಿ ಮಾಡುವಂತಹ ಸಂದರ್ಭದಲ್ಲಿ ದೇವರು ನಮ್ಮನ್ನು ಹೃದಯ ತೆರೆಯುವಂಥ ದೇವರಾಗಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಸ್ವತಃ ಯೇಸು ಸ್ವಾಮಿಯೇ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 5ನೇ ವರ್ಷದಲ್ಲಿ ಅಂತ ಹೇಳ್ತಂಥ ಮಾತಿನಿಂದ ನೋಡುವಾಗ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರ ಎಂಬುದಾಗಿ, ನನ್ನ ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಆತನನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಕರೆಯುವಿಕೆ ಬಹುಸಾರಿ ಅದು ಸಕ್ಸಸ್ ಅಂದ್ರೆ ಯಶಸ್ವಿ ಕಾಣುವುದಿಲ್ಲ. ಅಂದ್ರೆ ಯಶಸ್ವಿಯಲ್ಲಿ ನಾವಿರುವಾಗ ಆತನ ಕರೆಯುವಂಥವನ್ನಲ್ಲ. ಕೆಲವು ಸಾರಿ ನಮ್ಮ ವಿಫಲತೆಯ ಮಧ್ಯದಲ್ಲಿ, ನಮ್ಮ ಒಂದು ಫೇಲ್ಯೂರ್ಸ್ ಮಧ್ಯದಲ್ಲಿ ಸಹ ಆತನು ಕರೆಯುವಂಥ ದೇವರಾಗಿದ್ದಾನೆ. ಅಥವಾ ನಮ್ಮ ಫೇಲ್ಯೂರ್ ಮಧ್ಯದಲ್ಲಿ ನಾವು ಎಲ್ಲವನ್ನು ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ, ಅಂದರೆ ಏನು ಇಲ್ಲದ ಸ್ಥಿತಿಗಳ ಮಧ್ಯದಲ್ಲಿ ಸಹ
ಆ ಕರೆಯುವಿಕೆ ಬರುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ನೋಡ್ರಿ, ಅಂತ ಸಂದರ್ಭದಲ್ಲಿ ಏನು ಆತನಿಗೆ ಸಿಗದಂಥ ಸಂದರ್ಭದಲ್ಲಿ ಎರಡನೇದಾಗಿ ಅದನ್ನ ಏನ್ ಮಾಡ್ತಿದ್ದಾನೆ, ಯೇಸು ಸ್ವಾಮಿ ಮಧ್ಯ ಪ್ರವೇಶವನ್ನು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಸ್ವತಃ ಆ ದೋಣಿಯೊಳಗೆ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಪೇತ್ರನ ದೋಣಿಗೆ ಬಂದು ಅದನ್ನು ಹೇಳ್ತಿದ್ದಾನೆ. ಅಲ್ಲಿ ಅದೇ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯೆಶಾಯನು ದೇವಾಲಯದಲ್ಲಿ ಆತನ ಪರಿಶುದ್ಧದಲ್ಲಿ ದೇವರನ್ನು ಕಂಡನು. ಇಲ್ಲಿ ಉನ್ನತ ಸಿಂಹಾಸನದಲ್ಲಿರುವಾಗ ಕಂಡಿದ್ದಾನೆ. ಅದೇ ರೀತಿಯಲ್ಲಿ ಪೇತ್ರನು ದೇವರನ್ನು ತನ್ನ ಉದ್ಯೋಗದ ಮಧ್ಯದಲ್ಲಿ ಕಾಣ್ತಂದ್ರೆ, ತನ್ನ ಕೆಲಸ ಮಾಡುವಂತ ವ್ಯಾಪಾರದ ಅಂದ್ರೆ ತನ್ನ ಕೆಲಸದ ವೃತ್ತಿಯ ಮಧ್ಯದಲ್ಲಿ ಕಂಡಿದ್ದಾನೆ. ಇಲ್ಲಿಂದ ಇನ್ನೊಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂತ ಸನ್ನಿವೇಶ ಏನಿರುವುದಾಗಿ ನೋಡುವಾಗ, ಕೇವಲ ದೇವರು ದೇವಾಲಯದ ಮಾತ್ರದಲ್ಲೇ ಕಾಣುವಂತ ದೇವರಲ್ಲ, ಆದರೆ ಆತನು ನಮ್ಮ ಸಾಮಾನ್ಯವಾದ ಜೀವನದಲ್ಲಿಯೂ ಸಹ, ನಮ್ಮ ಸಾಮಾನ್ಯವಾದ ಸ್ಥಳಗಳಲ್ಲಿಯೂ ಸಹ, ನಾವು ಮಾಡುವಂತ ಕೆಲಸಗಳ ಸಂದರ್ಭದಲ್ಲಿಯೂ ಸಹ ಆತನು ನಮ್ಮನ್ನ ದರ್ಶಿಸುವಂತ ದೇವರಾಗಿದ್ದಾನೆ, ನಮ್ಮೊಟ್ಟಿಗೆ ನಮ್ಮ ಹತ್ರ ಬರುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ಗಮನಿಸಬೇಕು. ಬೇರೆ ಕಳೆದ ದಿನಗಳಲ್ಲಿ ಈ ವಿಷಯಗಳನ್ನು ನಾವು ಧ್ಯಾನಿಸ್ತೇವೆ. ಉದಾಹರಣೆಗೆ ನೋಡುವುದಾದರೆ, ಮೋಶೆಯನ್ನು ಆತನು ಕುರಿಗಳನ್ನು ಬೇಯಿಸುವಂತ ಸಂದರ್ಭದಲ್ಲಿ ದೇವರು ಆತನಲ್ಲಿ ಅಂದ್ರೆ ಅಲ್ಲನ್ನು ಆತನನ್ನು ದರ್ಶಿಸುವಂತ ಸನ್ನಿವೇಶವನ್ನು ನಾವು ಧ್ಯಾನ ಮಾಡಿದ್ದೇವೆ. ಇಲ್ಲಿ ದೇವಾಲಯದಲ್ಲಿ ಮಾತ್ರ ಅಲ್ಲ, ನಾನು ಹೇಳಲಿಕ್ಕೆ ಹೊರಟಿದೆ ಎಂಬುದಾಗಿ ನೋಡುವಾಗ ನಮ್ಮ ಸಾಮಾನ್ಯವಾದ ಬದುಕಿನ ಮಧ್ಯದಲ್ಲಿಯೂ ಸಹ ನಮ್ಮನ್ನು ಆತನು ಭೇಟಿ ಆಗುವಂತ ದೇವರಾಗಿದ್ದಾನೆ, ನಮ್ಮನ್ನು ದರ್ಶಿಸುವಂತ ದೇವರಾಗಿದ್ದಾನೆ ಪ್ರೇರೆ. ಅದು ನಿಮ್ಮ ಕೆಲಸದ ಸ್ಥಳ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಸಂಕಟಗಳ ಮಧ್ಯದಲ್ಲಿಯೂ ಸಹ ಆಗಿರ್ಬೋದು, ಯಾವ ಸಂದರ್ಭದಲ್ಲಾಗಿರ್ಬೋದು, ದೇವರು ನಮ್ಮನ್ನು ಯಾವುದು ತನಗೆ ಬೇಕಾಗಿರುವಂತ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮನ್ನ ಆತನು ದರ್ಶಿಸುವಂತ ದೇವರು. ಇಲ್ಲಿ ಪರಿಶುದ್ಧ ದೇವರು ಪೇತ್ರನ ಒಂದು ದೋಣಿಯೊಳಗೆ ಇಳಿತಾ ಇದ್ದಾನೆ ಪ್ರೇರೆ. ಯಾವಾಗ ದೋಣಿಯೊಳಗೆ ಇಳಿದಾನೋ ಆತನು ಹೇಳ್ತಿರುವಂತ ಮಾತು ಏನೆಂಬುದಾಗಿ ನೋಡುವಾಗ, ನಿನ್ನ ದೋಣಿಯನ್ನು ಇನ್ನು ಸ್ವಲ್ಪ ಆಳಕ್ಕೆ ಮುಂದಕ್ಕೆ ನಡೆಸು, ಅದು ಇನ್ನೂ ಸ್ವಲ್ಪ ಒಳಗೆ ಹೋಗಿ ಎಂಬುದಾಗಿ ಆತನು ಹೇಳ್ತಿರುವಾಗ, ಇಲ್ಲಿ ಏನು ಗಮನಿಸಬಹುದು ಎಂಬುದಾಗಿ ನೋಡುವಾಗ, ವಿಧೇಯತೆಗೆ ಆಗ್ತಿರುವಂತಹ ಪರೀಕ್ಷೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೇರೆ. ಯೇಸ್ವಾಮಿ ಹೇಳ್ತಾನೆ, ಇನ್ನೂ ಆಳಕ್ಕೆ ಹೋಗು. ಪೇತ್ರನು ಹೇಳಬಹುದಿತ್ತು, ಪ್ರಭುವೇ, ನಾನು ಸ್ವತಃ ಏನಾಗಿದ್ದೇನೆ, ಮೀನುಗಾರನಾಗಿದ್ದೇನೆ, ನನಗೆಲ್ಲ ಗೊತ್ತು ಎಂಬುದಾಗಿ, ನನಗಿಂತ ನಿನಗೆ ಅನುಭವವಿಲ್ಲ, ಯಾಕಂದ್ರೆ ನೀನು ಒಂದು ಬಡಿಗೆಗಾರನ ಮಗ ಎಂಬುದಾಗಿ ಆತನು ಹೇಳ್ಬೋದು. ಆದರೆ ಆತನು ಹೇಳ್ತಾ ಇಲ್ಲ. ಆತನ ಎಲ್ಲ ಅನುಭವ ಇದ್ರು, ಆತನು ಪ್ರೊಫೆಷನಲ್, ಆವಾಗಲೇ ಹೇಳಿದೆ, ಆತನು ಪ್ರೊಫೆಷನಲ್ ಎಕ್ಸ್ಪರ್ಟ್ ಆಗಿದ್ರು ಸಹ ಅದು ಏನು ಮಾತನಾಡದೆ ಆತನು ಹೇಳ್ತಿರುವಂತ ಮಾತು, ನಿನ್ನ ಮಾತಿನ ಮೇರೆಗೆ ಎಂಬುದಾಗಿ ಆತನು ಆ ಮಾತನ್ನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಈ ಮಾತನ್ನು ಸ್ವಲ್ಪ ನಾವು ಧ್ಯಾನ ಮಾಡಿಕೊಳ್ಳೋಣ ಬೇರೆ. ಮಾತವಾಡ ಮುಗಿಸಿದ ಮೇಲೆ ಸೀಮೋನಿಗೆ ಆಳವಾದ ಸ್ಥಳಕ್ಕೆ ನನ್ನ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳ್ತಾ ಇದ್ದಾನೆ. ಅದಕ್ಕೆ ಸೀಮೋನನ, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರೆ ಸಿಕ್ಕಿರಲಿಲ್ಲ, ಆದರೆ ಒಂದು ಮಾತನ್ನು ಹೇಳ್ಬಿಟ್ಟಾರೆ ಅಷ್ಟೇ ಆಗಲಿ. ಆತನ ಅಲ್ಲಿ ಆರ್ಗ್ಯೂ ಮಾಡಿಲ್ಲ, ಆತನ ವಿತಂಡವಾದ ಮಾಡಿಲ್ಲ. ನನಗೆಲ್ಲ ಗೊತ್ತು, ನನಗಿಂತ ನೀನು ಎಕ್ಸ್ಪರ್ಟ್ ಅಥವಾ ನನಗಿಂತ ನೀನು ಶ್ರೇಷ್ಠನ ದೇಶದಲ್ಲಿ, ನಾನು ಬೆಳಗ್ಗೆ ಇದೇ ಕೆಲಸದಲ್ಲಿ ಇರ್ತೇನೆ ಎಂಬುದಾಗಿ ಆತನು ಮಾತನಾಡಿಲ್ಲ. ಆದರೆ ಅಲ್ಲಿ ಏನು ಕಾಣ್ತದೆ ಎಂಬುದನ್ನು ನೋಡುವಾಗ ಬೇರೆ ಆತನ ವಿಧೇಯತ್ವವನ್ನು ನೋಡ್ತೇವೆ. ಆದರೆ ನಿನ್ನ ಮಾತಿನ ಮೇಲೆ ನನ್ನ ಬಲೆಗಳನ್ನು ಹಾಕುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಿನ್ನ ಮಾತಿನ ಮೇರೆಗೆ ಪ್ರೇರೆ. ಇಲ್ಲಿ ವಿವರಣೆ ಮಾಡೋದಕ್ಕಿಂತ ವಿಧೇಯತೆ ಬಹಳ ಇಂಪಾರ್ಟೆಂಟು. ನಮಗೆಲ್ಲ ಗೊತ್ತಿರುವಂತಹ ವಿಷಯಗಳನ್ನ ನಾವು ವಿವರಣೆ ಮಾಡಲಿಕ್ಕೆ ಹೋಗ್ತಿರ್ತೇವೆ ಅನೇಕ ಸಾರಿ. ದೇವರು ಮಾತನಾಡುವಾಗ ನಮ್ಮ ವಿವರಣೆ ಹೇಳಬೇಕು ಆಗಲಿ, ದೇವರ ಮಾತನ್ನು ನಾವು ಕೇಳಲಿಕ್ಕೆ ಸಿದ್ಧವಾಗಿರುವುದಿಲ್ಲ, ದೇವರ ಮಾತಿಗೆ ವಿಧೇಯರಾಗುವಂಥ ವ್ಯಕ್ತಿಗಳಾಗಿರುವುದಿಲ್ಲ ಪ್ರೇರೆ. ಕೆಲವು ಸಾರಿ ಅರ್ಥವಾಗದ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಹ ಏನಕ್ಕೆ ಕೇಳ್ತಿದ್ದಾನೆ, ಏನಕ್ಕೆ ಈ ಪರಿಸ್ಥಿತಿ ನಮ್ಮ ಮಧ್ಯದಲ್ಲಿ ಬರ್ತಾ ಇದೆ, ನಮ್ಮ ಜೀವನದಲ್ಲಿ ಅರ್ಥ ಆಗದೇ ಇರುವ ಸಂದರ್ಭದಲ್ಲಿಯೂ ಸಹ ವಿಶ್ವಾಸ, ನಂಬಿಕೆ, ವಿಧೇಯತೆ ಇದು ಬಹಳ ಪ್ರಾಮುಖ್ಯ ಎಂಬುದಾಗಿ ಇಲ್ಲಿ ಈ ಪೇತ್ರನ ವಿಧೇಯತೆ ಮುಖಾಂತರ ನಾವು ಕಲ್ತ್ಕೋಬೇಕಾಗಿದೆ ಪ್ರೇರೆ. ಆಳವಾದ ನೀರು ಅಪಾಯದ ಸಂಕೇತ. ಅದೇ ಆಳದಲ್ಲಿ ಸಹ ಇನ್ನೊಂದು ವಿಷಯ ಗಮನಿಸಬೇಕಾದ್ರೆ ಅದ್ಭುತವೂ ಸಹ ಆಗುವಂಥದ್ದಾಗಿದೆ. ಇಲ್ಲಿ ಹೇಳುವಂತ ಮಾತು ಸ್ಪಷ್ಟವಾಗಿ ಗಮನಿಸಿಕೊಡ್ರಿ. ಯೇಸು ಸ್ವಾಮಿ ಆಳಕ್ಕೆ ಹಾಕಿರಿ, ನಿಮ್ಮ ದೋಣಿಗಳ ಆಳಕ್ಕೆ ಹೋಗಿ ಆಳಕ್ಕೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಆಳತ್ವವನ್ನು ಅಂದ್ರೆ ಎತ್ತು ಇನ್ನೂ ಡೀಪ್ ಆಗಿ ಅದು ನೋಡುವಾಗ ಎಷ್ಟು ಡೀಪ್ ಆಗೋದ್ರೆ ಅಷ್ಟೇ ಡೇಂಜರಸ್ ಅಂದ್ರೆ ಅಷ್ಟೇ ಭಯಂಕರವಾದ ಸನ್ನಿವೇಶವು, ಅಷ್ಟೇ ಒಂದು ಏನಂತಾರ ಅಪಾಯದ ಸಂಕೇತವಾಗಿ ತೋರಿಸಬಹುದು. ಅದೇ ರೀತಿಯಲ್ಲಿ ಅದಕ್ಕೆ ಹೆಚ್ಚಾಗಿ ಅದೇ ಆಳದಲ್ಲಿ ಅಷ್ಟೇ ಅದ್ಭುತಗಳನ್ನು ಸಹ ನಾವು ನೋಡಲಿಕ್ಕೆ ಸಾಧ್ಯ. ಯಾವಾಗಿಂದ ನೋಡುವಾಗ ದೇವರ ಕರೆಯನ್ನು ನಮ್ಮನ್ನು ಆರಾಮದ ವಲಯದಿಂದ ಹೊರಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡಿದಾಗ, ಹಲ್ಲೆಲೂಯಾ, ಗಮನಿಸ್ತಿರ್ತೇವೆ. ಇಲ್ಲಿ ವಿಧೇಯತ್ವದಲ್ಲಿ ನೋಡ್ತಿದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ನೆಕ್ಸ್ಟ್ ಏನು ನೋಡ್ತಿದ್ದೇವೆ, ಆ ಒಂದು ಪ್ರತ್ಯಕ್ಷತೆಯನ್ನು, ಆ ಪರಿಶುದ್ಧ
ಆ ಒಂದು ಪರಿಶುದ್ಧತೆಯನ್ನು, ಆ ಪರಿಶುದ್ಧದಲ್ಲಿ ಇವರ ಪಾಪದ ಸ್ಥಿತಿಯನ್ನು ತೋರಿಸುವಂಥ ಸಂದರ್ಭವನ್ನು ಮುಂದೆ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಯಾವಾಗ ಯೇಸು ಸ್ವಾಮಿಯ ಮಾತಿಗೆ ವಿಧೇಯನಾಗಿ ಪೇತ್ರನ ಆ ಬಲೆಗಳನ್ನು ಅವ್ರು ಹಾಕಿ ಅದು ಮುಂದಕ್ಕೆ ಹೋಗ್ತಿದಾರೋ, ದೇವರ ವಾಕ್ಯವು ಹೇಳ್ತದೆ, ಹಿಡಿಯಲಾರದಷ್ಟು ಬಲೆಗಳು ತುಂಬಿದಾವೆ. ಅವರು ಮತ್ತೆ ಅಲ್ಲಿರುವಂಥ ಇತರ ದೋಣಿಗಳಿಗೂ ಸಹ ಕೈ ಸನ್ನೆಗಳು ಮಾಡಿ ಅವರನ್ನು ಕರೆದು ಅವ್ರ ಸಹಾಯಕವನ್ನು ಅಂದರೆ ಅಷ್ಟೊಂದು ತುಂಬಿದಾವೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತದೆ. ಬೇರೆ ಪೇತ್ರನು ಯಾವಾಗ ಈ ಕಾರ್ಯವನ್ನು ನೋಡಿದಾನೋ ಅವರೆಲ್ಲರೂ ಸಹ ಅಲ್ಲಿರುವಂಥ ವ್ಯಕ್ತಿಗಳೆಲ್ಲ ವಿಸ್ಮಯವನ್ನು ಹೊಂದಿಕೊಂಡಿದ್ದಾರೆ, ದಿಗ್ಭ್ರಾಂತಿಗೊಳಗಾಗಿದ್ದಾರೆ. ಆದರೆ ಪೇತ್ರನು ಇಮಿಡಿಯೇಟ್ ಆಗಿ ಅಲ್ಲಿ ಏನು ಮಾಡ್ತಿದ್ದಾನೆ, ಪ್ರಭುವೇ, ಕರ್ತನೇ, ನಾನು ಪಾಪಾತ್ಮನಾಗಿದ್ದೇನೆ ಎಂಬುದಾಗಿ ಆತನ ಪಾದಗಳ ಮೇಲೆ ಮೊಣಕಾಲಿಗೆ ಬಿದ್ದಿರುವಂಥ ವ್ಯಕ್ತಿಯಾಗಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಅದೇ ರೀತಿಯಲ್ಲಿ ಯೆಶಾಯನು ಸಹ ಅಳವಡಿಕೆಯಲ್ಲಿ ಮಾಡ್ತಿದ್ದಾನೆ, ಅಯ್ಯೋ ನಾನು ನಾಶವಾಗಿದ್ದೇನೆ, ನಾನು ವಲಸೆ ತುಟಿಯನ್ನು ಹೊಂದಿಕೊಂಡವನು, ವಲಸೆ ಜನಗಳ ಮಧ್ಯದಲ್ಲಿ ವಾಸ ಮಾಡುವಂಥವನು ಎಂಬುದಾಗಿ ಅರ್ಥಕೊಳ್ತದೆ. ಯಾವಾಗ ಈ ಕಾರ್ಯಗಳಿರ್ತವೆ? ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನು ಯಾವಾಗ ದೇವರ ಒಂದು ಪರಿಶುದ್ಧತ್ವವನ್ನು, ದೇವರ ಒಂದು ಶ್ರೇಷ್ಠತೆಯನ್ನು, ದೇವರ ಪರಿಶುದ್ಧದ ಶಕ್ತಿಯನ್ನು ಅರ್ಥಕೊಂಡಿದ್ದಾನೋ ದೇವಾಲಯದಲ್ಲಿ, ಆತನ ಪಾಪದ ಜೀವನವು ಅಲ್ಲಿ ಆತನಿಗೆ ಅನುವಾಗ್ತಾ ಇದೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡುವಾಗ, ಇಲ್ಲಿ ಪೇತ್ರನ ವಿಷಯದಲ್ಲಿ ನೋಡುವಾಗ, ಯಾವಾಗ ಯೇಸು ಕ್ರಿಸ್ತನ ಮಾತಿನ ಶಕ್ತಿ ಆತನ ಜೀವನದಲ್ಲಿ ನೋಡಿದಾನೋ, ಆ ದಿಗ್ಭ್ರಾಂತಿಗಳು ಇಮಿಡಿಯೇಟ್ ಆಗಿ ಆತನ ಪಾಪದ ಅರಿವಾಗಿ ನಾನು ಪಾಪಾತ್ಮನನ್ನು ಬಿಟ್ಟು ಹೋಗಿರುವುದಾಗಿ ಆತನು ಪೇತ್ರನು ಕೇಳಿಕೊಳ್ಳುವುದನ್ನು ನಾವು ನೋಡ್ತೇವೆ. ಬೇರೆ ಖಂಡಿತವಾಗಿ ಪರಿಶುದ್ಧ ದೇವರನ್ನು ಕಂಡಾಗ, ಪರಿಶುದ್ಧ ದೇವರನ್ನು ನಾವು ಭೇಟಿಯಾದಾಗ, ವೆನ್ ವಿಲ್ ಎನ್ಕೌಂಟರ್ ದ ಹೋಲಿ ಗಾಡ್, ಖಂಡಿತವಾಗಿ ಅಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವಾಗ ಕನ್ವಿಕ್ಷನ್ ಅಂದರೆ ಪಾಪದ ಅರಿವು ಅದು ನಮ್ಮಲ್ಲಿ ಹುಟ್ಟಿಸುವಂಥದ್ದಾಗಿದೆ. ಮಾನವನ ತನ್ನ ಪಾಪವನ್ನು ಅರಿವಿನವಾಗ್ತಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಕರೆಯುವುದು ಗರ್ವದಿಂದ ಆರಂಭವಾಗುವುದಲ್ಲ, ಅದು ಖಂಡಿತವಾಗಿಯೂ ಮೃದ ಹೃದಯದಿಂದ ಆರಂಭವಾಗುತ್ತದೆ. ಯಾವಾಗ ತಿಳ್ಕೊಂಡಿದ್ದಾನ ಪೇತ್ರನು, ಈ ಬ್ರೋಕೆನ್ ಹಿಮ್ಸೆಲ್ಫ್ ಇನ್ಸೈಡ್, ಅಂದರೆ ಪಾಪದ ಅರಿವಾದಾಗ, ಪಾಪಿ ಎಂಬುದಾಗಿ ಅದನ್ನು ಮೊಣಕಾಲಿಗೆ ಬಿದ್ದು ಅಲ್ಲಿ ಪಾಪಾತ್ಮ ಎಂಬುದಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಅಂದರೆ ತನ್ನ ಗರ್ವ ಅಲ್ಲಿ ನಾನು ಅವಾಗ ಹೇಳಿದ್ರಲ್ಲ, ಆತನ ಅದೆಲ್ಲವನ್ನು ಬಿಟ್ಟಿದ್ದ, ತನ್ನ ನಂಬಿಕೆ, ತನ್ನ ದೃಢ ನಿಶ್ಚಯ, ಆತನ ಪ್ರತಿನಿತ್ಯದ ಕೆಲಸದೆಲ್ಲವನ್ನು ಬಿಟ್ಟು ವಿಧೇಯನಾಗಿದ್ದಾನೆ. ಆ ವಿಧೇಯದಿಂದ ಬಂದಿರುವಂಥ ಕಾರ್ಯವನ್ನು ನೋಡಿದ್ದಾನೆ. ಆ ಕಾರ್ಯ ನೋಡಿದರೆ ತನ್ನ ಪಾಪಿ ಎಂಬುದಾಗಿ ಅರ್ಥಕೊಂಡಾಗ ತನ್ನಲ್ಲಿರುವಂಥ ಗರ್ವವೆಲ್ಲವೂ ಸಹ ಪರಿಪೂರ್ಣವಾಗಿ ಹೋಗಿದೆ ಎಂಬುದಾಗಿ ನಾವು ಕಾಣಬಹುದು. ಬೇರೆ ಯೆಶಾಯನು ಸಹ ಪ್ರವಕ್ತನಾಗಿದ್ದಾನೆ. ಆದರೆ ಪರಿಶುದ್ಧ ಮಂದಿರದಲ್ಲಿ ದೇವರನ್ನು ಯಾವಾಗ ಕಂಡುಕೊಂಡಿದ್ದಾನೋ, ತನ್ನ ಹೊಲಸಾದ ತುಟಿಗಳ ಬಗ್ಗೆ ನಾನು ನಾಶವಾಗ್ತದೆ ಎಂಬುದಾಗಿ, ಹೊಲಸಾದ ಜನಗಳ ಮಧ್ಯದಲ್ಲಿ ವಾಸವಾಗ್ತದೆ ಎಂಬುದಾಗಿ ಪಾಪದ ಅರಿವು ಆತನಿಗೆ ಆಗ್ತಾ ಇದೆ. ಬೇರೆ ಆದರೆ ಅಲ್ಲಿ ನೆಕ್ಸ್ಟ್ ಏನಾಗಿದೆ ಎಂಬುದಾಗಿ ನೋಡುವಾಗ, ಆ ಒಂದು ಶುದ್ಧೀಕರಣದ ಕಾರ್ಯವು ನಡೀತಾ ಇದೆ. ಹಳೆಯ ಒಡಂಬಡಿಕೆ ನೋಡುವಾಗ ಯೆಶಾಯನ ದರ್ಶನದಲ್ಲಿ ಆ ಬಲಿಪೀಠವನ್ನು ಏನು ನೋಡ್ತಾ ಇದ್ದೇವೆ, ಕೆಂಡವು ತನ್ನ ತುಟಿಗಳನ್ನು ಸ್ಪರ್ಶಿಸುತ್ತೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆ ವಾಕ್ಯಗಳನ್ನ ನಾವು ಒಂದ್ಸಲ ಓದಿಕೊಳ್ಳೋಣ. ಆತನು ಹೇಳ್ತಿರೋದು ನೋಡ್ರಿ, 6ನೇ ವಚನ ನೋಡಿ, ಸೆರಾಫಿಯರಲ್ಲಿ ಯಾವಾಗ ಮೊದಲು ಬೇರೆ ವಚನಗಳನ್ನ ಓದ್ತೇನೆ, ಆಗ ನಾನು ಅಯ್ಯೋ ನನ್ನ ಗತಿಯು ಏನು ಹೇಳಲಿ, ನಾಶವಾದಲ್ಲ ನನ್ನ ತುಟಿಯವನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸವನ್ನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನ ಯೆಹೋವನನ್ನು ಕಂಡವೆಂದು ಕೂಗಿಕೊಳ್ಳು. ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವನ್ನು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಇಲ್ಲಿ ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿ ಈ ಯಜ್ಞವೇದಿ ಯಾವಾಗ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡಿದ್ದಾನೆ ದೇವರಿಗೆ, ಅಲ್ಲಿಗೆ ಬಿಟ್ಬಿಟ್ಟಿಲ್ಲ. ಆದರೆ ಇಲ್ಲಿ ಬಲಿಪೀಠದಿಂದ ಏನು ಮಾಡ್ತಿದ್ದಾನೆ, ಒಂದು ತಂಡದಲ್ಲಿ ತೆಗೆದುಕೊಂಡು ಕೆಂಡವನ್ನು ಸೆರಾಫಿನ್ ಬಂದು ತನ್ನ ತುಟಿಗೆ ಬಾಯಿಗೆ ಮುಟ್ಟಿಸಿ, ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ಮುಗಿತಿನ್ನ, ನೀನು ಪರಿಶುದ್ಧನಾಗಿ ಮಾರ್ಪಟ್ಟೆ ಎಂಬುದಾಗಿ ಅದನ್ನು ಹೇಳ್ತಿದ್ದಾನೆ. ಇಲ್ಲಿ ಬಲಿಪೀಠವು ಯಾವುದಕ್ಕೆ ಸಂಕೇತ ಎಂಬುದಾಗಿ ನೋಡುವಾಗ ತ್ಯಾಗಕ್ಕೆ ಅಥವಾ ಯಜ್ಞಕ್ಕೆ ಸಂಕೇತವಾಗಿ ನಾವು ನೋಡ್ತಾ ಇದ್ದೇವೆ. ಬಲಿ ಇಲ್ಲದೆ ಇಲ್ಲಿ ಕ್ಷಮೆ ಇಲ್ಲ ಎಂಬುದಾಗಿ ನಾವು ಗಮನಿಸಬೇಕು ಪ್ರಿಯರೇ. ಆ ಒಂದು ಅದೇ ರೀತಿಯಲ್ಲಿ ಪೇತ್ರನಿಗೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಿದ್ದಾನೆ, ಭಯಪಡಬೇಡ. ಯಾವಾಗ ಪಾಪಿ ಎಂಬುದಾಗಿ ಒಪ್ಪಿಕೊಂಡಿದ್ದಾನೋ ಯೇಸುಸ್ವಾಮಿ ಹೇಳ್ತಿದ್ದಾನೆ, ಭಯಪಡಬೇಡ. ಇಲ್ಲಿ ಆ ಮಾತಿನ ಹಿಂದೆ ಏನಿದೆ ಎಂಬುದಾಗಿ ನೋಡುವಾಗ ಸ್ಪಷ್ಟವಾಗಿ ಶಿಲುಬೆ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಅವತ್ತು ಪೇತ್ರನು ಕ್ಷಮೆಯನ್ನು ಅನುಭವಿಸಿದನು, ಆದರೆ ಆ ಕ್ಷಮೆ ಕಲವರಿಯಲ್ಲಿ, ಆ ಕಲವರಿ ಕ್ರೂಸೆಯಲ್ಲಿ ಅದು ಸ್ಥಿರಗೊಂಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಶಿಲುಬೆ ಇಲ್ಲದೆ ಕರೆ ಇಲ್ಲ, ರಕ್ತವಿಲ್ಲದೆ ಇಲ್ಲಿ ನಮಗೆ ಸೇವೆ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ನೋಡ್ರಿ, ಈ
ಈ ಕರೆಯುವಿಕೆ ಕುರಿತು ನಾವು ನೋಡುವಾಗ ನಮ್ಮ ಗುರಿಯನ್ನು ಆ ಕರೆಯು ಬದಲಾಯಿಸುವಂಥದ್ದಾಗಿದೆ. ಅಲ್ಲಿವರೆಗೂ ಪೇತ್ರನು ಒಂದು ಮೀನುಗಾರನಾಗಿದ್ದ, ಆದರೆ ಇಲ್ಲಿ ಯಾವಾಗ ಅದೆಲ್ಲವೂ ಕಾರ್ಯಗಳು ಮುಗಿದವು, ಸ್ವಾಮಿ ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ನೀನು ಮನುಷ್ಯರನ್ನು ಹಿಡಿಯುವ ಏನಾಗಿರ್ತಿ, ಬೆಸ್ತನಾಗಿರ್ತಿ, ಮೀನುಗಾರನಾಗಿರ್ತಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಇದು ಕೇವಲ ಕೆಲಸ ಬದಲಾವಣೆ ಮಾತ್ರ ಅಲ್ಲ, ಅಥವಾ ವೃತ್ತಿ ಧರ್ಮವನ್ನು ಬದಲಾಯಿಸುವುದು ಮಾತ್ರ ಅಲ್ಲ, ಆತನ ವೈಯಕ್ತಿಕತೆಯನ್ನು ಕಂಪ್ಲೀಟ್ ಆಗಿ ಆತನ ಐಡೆಂಟಿಟಿಯನ್ನು ಬದಲಾವಣೆ ಮಾಡುವಂತ, ಅಷ್ಟು ಮಾತ್ರಕ್ಕಲ್ಲ ಆತನ ಜೀವನದ ಉದ್ದೇಶವನ್ನೇ ಆತನು ಬದಲಾಯಿಸಿದ ಎಂಬುದಾಗಿ ನೋಡ್ತಿದ್ದಾನೆ. ಮೀನು ಹಿಡಿಯುವುದು ಜೀವನೋಪ ಆಗಿರ್ಬೋದು, ಇಲ್ಲಿ ದೇವರು ಆತ್ಮಗಳನ್ನು ಮನುಷ್ಯರನ್ನು ಗೆಲ್ಲುವ ಒಂದು ಶಾಶ್ವತ ಕಾರ್ಯಕ್ಕೆ ಆತನನ್ನು ಕರೀತಾ ಇದ್ದಾನೆ ಪ್ರೇರೆ. ಮೀನು ಹಿಡಿಯುವಂತ ಪೇತ್ರನನ್ನು ಆತ್ಮಗಳನ್ನು ಗೆಲ್ಲುವಂತ ಪೇತ್ರನಾಗಿ ಆತನ ಪರಿಪೂರ್ಣ ಉದ್ದೇಶವನ್ನು, ಪರಿಪೂರ್ಣ ಕರೆಯುವಿಕೆಗೆ ಆತನು ಬದಲಾಯಿಸಿದಾನೆ ಪ್ರೇರೆ. ಇಲ್ಲಿ ಆತನ ದಿಕ್ಕನ್ನೇ ಕ್ರಿಸ್ತನು ಆ ಕರೆಯುವ ಮುಖಾಂತರ ಬದಲಾಯಿಸಿದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾವಾಗ ಈ ಕಾರ್ಯಗಳು ಮುಗಿದವೋ ಅಲ್ಲಿ ವಾಕ್ಯ ಹೇಳ್ತಾರೆ 11ನೇ ವಚನ, ತಮಗಿರುವಂಥ ಎಲ್ಲವನ್ನು ಬಿಟ್ಟು ಅವರು ಆತನನ್ನು ಹಿಂಬಾಲಿಸಿದಾನೆ ಎಂಬುದಾಗಿ. ಬೇರೆ ಎಲ್ಲವನ್ನು ಎಂದರೆ ಅಲ್ಲಿ ದೋಣಿ ಇರ್ಬೋದು, ಆ ಬಲೆಗಳಿರ್ಬೋದು, ಅವರ ಆದಾಯತೆ ಇರ್ಬೋದು, ಅವರ ಭದ್ರತೆ ಇರ್ಬೋದು, ಅವರ ಸೋಷಿಯಲ್ ಅಂದರೆ ಏನಂದ್ರಲ್ಲ ಅದೇ ಅವರ ಒಂದು ಭದ್ರತೆ, ಅವರ ಕುಟುಂಬ ಎಲ್ಲವನ್ನು ಬಿಟ್ಟು ಕರೆಯ ಭಾಗಶಃ ಏನು ನೋಡ್ತಿದ್ರೆ ಬೇರೆ ಕರೆಯು ಅಂದರೆ ಭಾಗಶಃ ಸಮರ್ಪಣೆ ಅಂದರೆ ಒಂದು ಅರ್ಧಂಬರ್ಧ ಸಮರ್ಪಣೆ ಅಲ್ಲ, ಆದರೆ ಪರಿಪೂರ್ಣವಾದ ಸಮರ್ಪಣೆಯು ಕೇಳುವಂಥದ್ದಾಗಿದೆ. ಕರೆಯುವುದಿನ್ನೂ ಸಹ ನಾನು ಹೇಳಿದೆ, ಯಾವಾಗ ಆತನ ಕರೀತಾನೋ ಅರ್ಧಂಬರ್ಧ ಕರೆಯುವುದಿಲ್ಲ, ಆತನ ಪರಿಪೂರ್ಣದ ಸಮರ್ಪಣೆಯಿಂದ ನಿನಗೆ ಸಮರ್ಪಣೆಯಿಂದ ಬರಬೇಕೆಂಬುದಾಗಿ ಆತನ ಕರೀತಾನೆ ಪ್ರೇರೆ. ದೋಣಿ ಇಲ್ಲಿ ಆರಂಭವಾಗಿ ನೋಡ್ತದೆ. ಯೇಸು ಕ್ರಿಸ್ತ ದೋಣಿಯಲ್ಲಿ ಆತನ ಕರೆಯುವಿಕೆ ಅಂದರೆ ಪೇತ್ರನ ಒಂದು ಆರಂಭವು, ಪೇತ್ರನ ಒಂದು ಕರೆಯುವಿಕೆ ಆರಂಭವು ಎಲ್ಲಿ ಆರಂಭವಾಯಿತು? ದೋಣಿಯಲ್ಲಿ ಆರಂಭವಾಯಿತು. ಆದರೆ ಆತನ ಕರೆಯು ಎಲ್ಲಿ ಅಂತ್ಯವಾಗಿದೆ ಎಂಬುದಾಗಿ ನೋಡುವಾಗ ಶಿಲುಬೆಯಲ್ಲಿ ಅಂತ್ಯವಾಗಿತ್ತು. ಪ್ರಿಯ ಚರಿತ್ರೆಯಲ್ಲಿ ನಾನು ಮೊನ್ನೆ ಸಹ ಹೇಳಿದೆ ಪ್ರಕಾರ, ನಾವು ಇತಿಹಾಸದ ಪ್ರಕಾರ, ಚರಿತ್ರೆ ಪ್ರಕಾರ ನಾವು ನೋಡೋದಾದರೆ ಪೇತ್ರನು ಕೂಡ ಶಿಲುಬೆಯಲ್ಲಿ ಏನು ಮಾಡಿದ್ದಾನೆ? ಮರಣವನ್ನು ಹೊಂದಿಕೊಂಡಿದ್ದಾನೆ. ಆತನ ತಲೆಯನ್ನು ಕೆಳಗಾಕಿ ಕಾಲುಗಳ ಮೇಲೆ ರೀತಿಯಲ್ಲಿ ಆ ಒಂದು ಶಿಲುಬೆಗೆ ಆತನನ್ನು ಶಿಲುಬೆಗೆ ಹಾಕಿದ್ದಾರೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡಬಹುದು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಅದಕ್ಕೆ ಲೂಕನ ಬರೆದ ಸುವಾರ್ತೆ 9:23 ನೋಡುವ, ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ ಎಂಬುದಾಗಿ ಹೇಳ್ತಿದ್ದಾನೆ. ನಾವು ಗಮನಿಸಿರಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೋಲುವಂಥ ಶಿಷ್ಯರನ್ನು ಅಥವಾ ಪೇತ್ರನಲ್ಲಿ ಕರೀತಾನೆ ಎಂಬುದಾಗಿ ನೋಡ್ತಾರೆ. ನಿನ್ನನ್ನು ನನ್ನನ್ನು ಸಹ ಪೇತ್ರನು ಕರೆದ ರೀತಿಯಲ್ಲಿ ಕರೀತಾನೆ. ಬೇರೆ ಮೊಟ್ಟಮೊದಲಾಗಿ ನೋಡುವಾಗ ಯಾವ ರೀತಿ ಇಲ್ಲಿ ಒಂದು ಕ್ರಮವನ್ನು ಗಮನಿಸಿ, ಮೊಟ್ಟಮೊದಲನೇದಾಗಿ ಖಾಲಿತನವನ್ನು ತನ್ನ ಜೀವನದಲ್ಲಿ ಆತನು ಅಲೋ ಮಾಡಿದ್ದಾನೆ. ಅಂದರೆ ಖಾಲಿಯ ಬಲೆಗಳನ್ನು ಆ ಒಂದು ಸನ್ನಿವೇಶವನ್ನು ನೋಡ್ತಾರೆ. ಅದೇ ರೀತಿಯಲ್ಲಿ ಎರಡನೇದಲ್ಲಿ ಆತನ ಪ್ರವೇಶವನ್ನು ನೋಡ್ತಾ ಇದ್ದೇವೆ, ಪರಿಶುದ್ಧ ಪ್ರವೇಶವನ್ನು, ಮಧ್ಯ ಪ್ರವೇಶಕ್ಕೆ ನೋಡ್ತಾ ಇದ್ದೇವೆ. ಮೂರನೇದಾಗಿ ಪೇತ್ರನ ವಿಧೇಯತ್ವವನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ನಾಲ್ಕನೇದಾಗಿ ಯಾವಾಗ ಆತನ ವಿಧೇಯನಾಗಿದ್ದನು ದೇವರ ಕಾರ್ಯವನ್ನು ನೋಡಿದಾಗ ಆತನ ಪರಿಶುದ್ಧನು, ಆತನ ದೇವರ ಶಕ್ತಿಯನ್ನು ತಿಳ್ಕೊಂಡುವಾಗ ಪೇತ್ರನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಕನ್ವಿಕ್ಷನ್, ಪಾಪದ ಅರಿವು ಉಟ್ಕೊಳ್ಳುವಂಥ ಸ್ವಭಾವ ಅಲ್ಲಿ ನೋಡ್ತಾ ಇದ್ದೇವೆ, ಕಾರ್ಯವನ್ನು ನೋಡ್ತಾ ಇದ್ದೇವೆ. ಯಾವಾಗ ಆ ಕಾರ್ಯವು ಆತನಲ್ಲಿ ಅರಿವಾಯಿತು, ನಾನು ಪಾಪ ಎಂಬುದಾಗಿ ದೇವರ ಮೊಣಕಾಲಿಗೆ ಬಿದ್ದಾಗ ಅಲ್ಲಿ ನೆಕ್ಸ್ಟ್ ಏನು ನೋಡ್ತಾರೆ ಎಂಬುದಾಗಿ ನೋಡುವಾಗ ದೇವರು ಯೇಸುಸ್ವಾಮಿ ಹೇಳ್ತಿದ್ದಾನೆ, ಭಯ ಪಡಬೇಡ. ಅಂದರೆ ಅಲ್ಲಿ ಕೃಪೆ ಬಿಡುಗಡೆ ಆಗುವಂಥದ್ದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕೃಪೆ ಬಿಡುಗಡೆ ಆದ ನಂತರ ಯೇಸುಸ್ವಾಮಿ ಹೇಳ್ತಿದ್ದಾನೆ, ನೀನು ಮನುಷ್ಯರನ್ನು ಹಿಡಿಯುವಂತ ಮೇಲೆ ಬೆಸ್ತನಾಗಿ ನೀನು ಮಾಡ್ತೇನೆ ಎಂಬುದಾಗಿ. ಅಂದರೆ ಏನು ಇಲ್ಲಿ ಕರ್ತವ್ಯವನ್ನು ನೋಡ್ತಾರೆ. ಯೇಸು ಕ್ರಿಸ್ತ ತನ್ನ ಕರ್ತವ್ಯವನ್ನು, ತನ್ನ ಕರೆಯುವಿಕೆಯನ್ನು ಸ್ಪಷ್ಟವಾಗಿ ಆತನು ಬದಲಾಯಿಸಿದೆ ಎಂಬುದಾಗಿ ನೋಡ್ತಿದ್ದೇವೆ. ಏಳನೇದಾಗಿ ನೋಡ್ತಿದ್ದೇವೆ, ಆತನು ಯಾವಾಗ ಆ ಮಾತು ಹೇಳಿದನೋ ಇಮ್ಮಿಡಿಯೇಟ್ ಆಗಿ ಎಲ್ಲವನ್ನು ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ನೋಡ್ತಿದ್ದೇವೆ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ಸಮರ್ಪಣೆಯ ಜೀವನವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಪ್ರೇರೆ, ಇದೆಲ್ಲದರ ಹಿಂದೆ ಶಿಲುಬೆ ಇದೆ ನೋಡ್ರಿ. ಮೊಟ್ಟಮೊದಲನೇದಾಗಿ ಎಂಟಿ ನೆಟ್ಸ್ ಅಂದರೆ ಖಾಲಿ ಒಂದು ಸ್ಥಿತಿಯನ್ನು ನೋಡ್ತಿದ್ದೇವೆ, ಅಲ್ಲೋ ನೋಡ್ತಿದ್ದೇನೆ. ಎರಡನೇದಾಗಿ ಪರಿಶುದ್ಧನ ಮಧ್ಯ ಪ್ರವೇಶ. ಮೂರನೇದಾಗಿ ವಿಧೇಯತ್ವವನ್ನು ನೋಡ್ತಿದ್ದೇವೆ, ಪೇತ್ರನ ವಿಧೇಯತ್ವ. ನಾಲ್ಕು, ಯಾವಾಗ ವಿಧೇಯನಾದ ಮೇಲೆ ಆತನ ಜೀವನದಲ್ಲಿ ಪಾಪದ ಹರಿವು ಹುಡ್ತಾರೆ, ಪಾಪನ ಹರಿವಿಗೆ ಭಯಪಟ್ಟು ಆತನ ಮೊಣಕಾಲಿಗೆ ಬಿದ್ದಾಗ ನಾನು ಮತ್ತೆ ಹೇಳ್ತಿದ್ದೇನೆ, ಅಲ್ಲಿ ಯಾವಾಗ ಭಯಪಡಬೇಡ ಅಂತ ಯೇಸುಸ್ವಾಮಿ ಹೇಳ್ತಾನೆ, ಅಲ್ಲಂದರೆ ಯೇಸು ಕ್ರಿಸ್ತನ ಕೃಪೆಯನ್ನು ತೋರಿಸ್ತಾನೆ. ಆರನೇದಾಗಿ ಕರ್ತವ್ಯ, ಏಳನೇದಾಗಿ ಸಂಪೂರ್ಣ ಸಮರ್ಪಣೆ. ಇವೆಲ್ಲ ಕಾರ್ಯಗಳು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲದರ ಹಿಂದೆ ಏನಿದೆ? ಯೇಸು ಕ್ರಿಸ್ತನ ಶಿಲುಬೆ ಇದೆ, ಆತನ ಕರೆಯುವಿಕೆ ಹಿಂದೆ. ದೋಣಿಯಲ್ಲಿ ನಿಂತಿದ್ದವನು ಕಲ್ವೇರಿಯಲ್ಲಿ ಇಲ್ಲಿ ನೇತಾಡುವಂಥ ಯೇಸು ಕ್ರಿಸ್ತನನ್ನು ನಾವು ನೋಡ್ತಾ ಇದ್ದೇವೆ.
ಭಯಪಡಬೇಡ ಎಂದವನು ಸಾವನ್ನು ಜಯಿಸಿರುವಂಥ ಮೃತ್ಯುಂಜಯನಾಗಿ ಯೇಸು ಕ್ರಿಸ್ತನನ್ನು ನಾವು ಇಲ್ಲಿ ಕಾಣಬಹುದು. ಪ್ರಿಯರೇ, ನಾವು ಗಮನಿಸಲಿ, ಇವತ್ತು ನಮ್ಮ ಬಲಿಗಳು ಏನು? ನಮ್ಮ ಉದ್ಯೋಗವ, ಅಥವಾ ನಮ್ಮ ಭಯವ, ನಮ್ಮ ಆರಾಮದಾಯಕವಾಗಿರುವಂಥ ನಮ್ಮ ಜೀವನವ, ರಹಸ್ಯದ ತಾವು ನಮ್ಮ ಪ್ರತಿನಿತ್ಯವೂ ಈ ವಿಷಯಗಳನ್ನು ಕೇಳ್ತದೆ ಅಂದರೆ ಇವು ನಮ್ಮ ಅನುನಿತ್ಯದ ಜೀವನದಲ್ಲಿ ಇದುವೇ ನಮ್ಮ ಕರಿವಿಗೆ ಅಡ್ಡ ಆಗಿರುವಂಥ ವಿಷಯಗಳಾಗಿ ನಾವು ಸ್ಪಷ್ಟವಾಗಿ ಗಮನಿಸಿರಿ. ಇವತ್ತು ಯವನಸ್ಥರಿಗೆ ಪ್ರಾಮುಖ್ಯವಾಗಿರುವಂಥ ಬಲೆ ಏನೆಂಬುದಾಗಿ ನೋಡುವಾಗ ಸೋಷಿಯಲ್ ಮೀಡಿಯಾ ಎಂಬುದಾಗಿ, ಸಾಮಾಜಿಕ ಜಾಲತಾಣ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ಮನುಷ್ಯನ ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ. ತನಗಿರುವಂಥ ಶ್ರೇಷ್ಠವಾದ ಸಮಯವನ್ನು ಇವತ್ತು ಯವನಸ್ಥನು ಅದೇ ವಿಷಯದಲ್ಲಿ ಬಹಳ ಹೊತ್ತು ಕಳೆದು ವ್ಯರ್ಥ ಮಾಡುವಂಥ ವ್ಯಕ್ತಿಯಾಗಿ ನೋಡ್ತಾ ಇದ್ದಾನೆ. ಬೇರೆ ಇದು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನು ನಿನ್ನ ನನ್ನ ಜೀವನ ಎಂಬ ತೋಣದಲ್ಲಿ ಸಹ ಆತನು ನಿಂತಿದ್ದಾನೆ. ಆತನು ಕೇಳ್ತಿರುವಂಥದ್ದು, ನನ್ನನ್ನು ಸಂಪೂರ್ಣವಾಗಿ ಹಿಂಬಾಲಿಸಲಿಕ್ಕೆ ನೀನು ಸಿದ್ಧವಾಗಿದೆಯಾ? ಎಲ್ಲವನ್ನು ಬಿಡಲು ಸಿದ್ಧವಾಗಿದೆಯಾ? ಬೇರೆ ನಾವು ಹೇಳುವುದಾಗಿದ್ದರೆ, ಹೌದು ಸ್ವಾಮಿ, ನಾನು ಸಿದ್ಧವಾಗಿದ್ದೇನೆ. ಪೇತ್ರನ ರೀತಿಯಲ್ಲಿ, ಯೆಶಾಯನ ರೀತಿಯಲ್ಲಿ ನಾವು ಪಾಪಿಗಳು ನಮ್ಮ ಪಾಪದ ಜೀವನವನ್ನು ಅರಿತುಕೊಂಡು ಆತನ ಮುಂದೆ ನಾವು ಅಡ್ಡ ಬೀಳುವುದಾದರೆ ಆತನು ನಮ್ಮನ್ನು ಶುದ್ಧಿ ಮಾಡುವಂಥ ದೇವರಾಗಿದ್ದಾನೆ. ಶುದ್ಧಿ ಮಾಡುವಂಥದ್ದು ಮಾತ್ರ ಅಲ್ಲ, ಆತನು ನಮ್ಮ ಕರ್ತವ್ಯವನ್ನು ಏನಕ್ಕೆ ಈ ಲೋಕದಲ್ಲಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ ಎಂಬುದಾಗಿ ಆತನು ಮತ್ತೆ ನಮ್ಮ ಕರ್ತವ್ಯವನ್ನು ನಮಗೆ ನೆನೆಸುವಂಥ ಮಾಡುವಂಥ ವ್ಯಕ್ತಿ ಆಗಿದ್ದಾನೆ. ಶಿಷ್ಯರಿಗೆ ಆಜ್ಞೆ ಕೊಟ್ಟ ರೀತಿಯಲ್ಲಿ ಲೋಕಕ್ಕೆ ನೀವು ಇಡೀ ಕಡೆಯವರೆಗೂ ಏನು ಮಾಡಬೇಕು? ಸುವಾರ್ತೆಯನ್ನು ಸಾರಿ ಎಂಬುದಾಗಿ ಯಾವ ರೀತಿಯಲ್ಲಿ ಆತನ ಸುವಾರ್ತೆ ಆಜ್ಞೆಯನ್ನು ಆತನ ಕರೆಯುವಿಕೆ ವಿಷಯದಲ್ಲಿ ಅಂತ ಹೇಳ್ತಿದ್ದಾನೋ, ನನಗೂ ಸಹ ಇವತ್ತು ನಿನಗೂ ಅದೇ ರೀತಿಯಲ್ಲಿ ಆ ಒಂದು ಕಮಿಷನನ್ನು ನಮಗೆ ಹೇಳಿ ಕಳಿಸುವಂಥ ದೇವರಾಗಿದ್ದಾನೆ. ಹಾಗಿದ್ರೆ ಪ್ರಿಯರೇ, ಆತನ ರಾಜ್ಯದ ವಿಸ್ತರಣೆಯಲ್ಲಿ ನೀನು ನಾನು ಪಾಲ್ಗಾರರಾಗಲಿಕ್ಕೆ ಇಷ್ಟಪಡ್ತೇವಾ? ಪ್ರಿಯ, ಆತನ ಕರೆಗೆ ಹೋಗಟ್ಟು ಆ ಕಾರ್ಯವನ್ನು ನಾವು ಮುಂದಕ್ಕೆ ಹೋಗೋದಾದರೆ ಖಂಡಿತವಾಗಿಯೂ ನಮ್ಮನ್ನು ಆತನು ಉಪಯೋಗಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಖಂಡಿತವಾಗಿಯೂ ಆ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಬೇಕಂದ್ರೆ ಪೇತ್ರನ ರೀತಿಯಲ್ಲಿ ನಾವು ವಿಧೇಯರಾಗಲಿಕ್ಕೆ ಸಿದ್ಧರಾಗಿರಬೇಕು. ನಮ್ಮ ಪಾಪನ ಜೀವವನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಾಗಿರಬೇಕು. ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧವಾಗಬೇಕು. ನಮ್ಮ ಜೀವನದಲ್ಲಿ ಅಡ್ಡಿಯಾಗಿರುವಂಥ ಎಲ್ಲ ವಿಷಯಗಳನ್ನು ಬಿಟ್ಟು ಆತನ ಹಿಂದೆ ಹೋಗುತ್ತದೆ. ನೋಡ್ರಿ, ಪೇತ್ರನ ಮಧ್ಯದಲ್ಲಿ ಸ್ವಲ್ಪ ತಡಬಡಿಸಿದರು. ಒಂದು ಶಿಲುಬೆ ಹಾಕುವ ಸಂದರ್ಭದಲ್ಲಿ 3 ಸಾರಿ ಆತನು ಸುಳ್ಳೇಳಿ ಆತನು ತಪ್ಪಿಸಿಕೊಂಡು ಹೋದರೂ ಸಹ, ಆದರೆ 21ನೇ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ತಿರುಗಾ ಮತ್ತೆ ತಾನು ಕರೆದಿರುವಂಥ ಕರೆಯ ಉದ್ದೇಶವನ್ನು ಅಲ್ಲಿ ಸ್ಥಿರಪಡಿಸಿ ಹೋಗ್ತಾನೆ ಎಂಬುದಾಗಿ ನೋಡ್ತದೆ. ಪ್ರೇರೆ, ಯಾವಾಗ ಆತನು ಆ ಸನ್ನಿವೇಶದಲ್ಲಿ ಎದುರ್ಕೊಳ್ತಿರುವಾಗ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ಕೇಳ್ತಿದ್ದಾನೆ, ನೀನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ಯಾ? ಹೌದು ಸ್ವಾಮಿ. 2ನೇ ಸಾರಿ ಹೌದು ಸ್ವಾಮಿ. 3ನೇ ಸಾರಿ ಆತನ ಬೆಸರ ಮಾಡಿ ಹೇಳ್ತಿದ್ದಾನೆ, ಕರ್ತನೇ, ನಿನಗೆ ಗೊತ್ತಿದೆ ಎಂಬುದಾಗಿ, ಹಾಗಾದರೆ ನೀನು ನನ್ನ ಹೆಣ್ಣನ್ನು ಮೇಯಿಸು. ಆತ ನಿಜವಾಗಲೂ ಯೇಸು ಕ್ರಿಸ್ತನು ಆರೋಹಣವಾಗಿ ಹೋದ ಮೇಲೆ ಪೇತ್ರನ ಜೀವನದಲ್ಲಿ ನೋಡುವಾಗ, ಅದಕ್ಕಿಂತ ಮುಂಚೆ ಭಯದ ವಾತಾವರಣದಲ್ಲಿರುವಂಥ ಪೇತ್ರನು ನಿಜವಾಗಲೂ ಲೋಕವನ್ನೇ ಅಲೆಗಾಡಿಸುವಂಥ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾನೆ. ಜನರು ಆತನು ಹೋಗ್ತಿರುವಂಥ ಸಂದರ್ಭದಲ್ಲಿಯೂ ಸಹ ಅನೇಕರು ಸ್ವಸ್ಥಗೊಂಡಿದ್ದಾರೆ ಎಂಬುದರಲ್ಲಿ ದೇವರ ವಾಕ್ಯ ನೋಡ್ತಾ ಇದ್ದಾವೆ. ಆತನ ಒಂದು ನೆರಳು ಬಿದ್ದಾಗಲೂ ಸಹ ಅನೇಕ ಮಂದಿ ಸ್ವಸ್ಥ ಹೊಂದಿಕೊಂಡಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅನೇಕರನ್ನು ದೇವರ ಕಡೆಗೆ ತಿಳಿಸುವಂಥ ವ್ಯಕ್ತಿಯಾಗಿ ಪೇತ್ರನಲ್ಲಿ ಮಾರ್ಪಟ್ಟಿರುವಂಥದ್ದನ್ನು ನೋಡ್ತೇವೆ. ಯಾಕಂದರೆ ಆತನ ಕರೆಗೆ ಕಿವಿಗೊಟ್ಟಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಅನೇಕವಾದ ರೀತಿಯಲ್ಲಿ ದೇವರ ಕಾರ್ಯಗಳು, ದೇವರ ಸೇವೆಯನ್ನು ಮಾಡಿ, ನಾನು ಅವಾಗಲೇ ಹೇಳುವಂಥ ಪ್ರಕಾರ ಆತನು ಸಹ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. ಪ್ರಿಯರೇ, ಪೇತ್ರನ ಆದಿಯು, ಮಧ್ಯಸ್ಥಿಕೆಯು, ಅಂತ್ಯವನ್ನು ನೋಡುವಾಗ ನಿಜವಾದ ಕ್ರಿಸ್ತನ ಕರೆಯುವಿಕೆ ಏನೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿಜವಾಗಲೂ ಆ ಒಂದು ವಾಕ್ಯಗಳನ್ನು ಇವತ್ತು ನಮ್ಮ ಜೀವನದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಬೇರೆ ನಮ್ಮ ಹೃದಯದಲ್ಲಿ ಧ್ಯಾನ ಮಾಡುವಂಥ ವಿಷಯಗಳು ಆ ಕಾರ್ಯರೂಪದಲ್ಲಿ ನಮ್ಮ ಜೀವನದಲ್ಲಿ ಬದಲಾಯಿಸುವಂತೆ, ಆತ್ಮನು ತಾನೇ ನಿನ್ನನ್ನು ಸಿದ್ಧಪಡಿಸುವಂತೆ ನಾನು ಬೇಡಿಕೊಳ್ಳುತ್ತಾ ಹಾಕಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ